ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಇಲ್ಲಿ ಒಂದೇ ಜಾತಿಯವರಿಲ್ಲ, ಹಲವು ಜಾತಿಯವರು ಇದ್ದಾರೆ. ಒಂದೇ ಊರಿಗೆ ಸೀಮಿತ ಇಲ್ಲ. ಈ ಸಂದರ್ಭದಲ್ಲಿ ರೊಟ್ಟಿ ಬುಟ್ಟಿಯನ್ನ ಮಾಡಿಕೊಂಡು ಬಂದಿದ್ದಾರೆ. ಮನುಷ್ಯನಿಗೆ ಜಾತಿ ಇರಬಹುದು, ಆದರೆ ಭಕ್ತಿಗೆ ಯಾವುದೇ ಜಾತಿ ಇಲ್ಲ. ಈ ರೊಟ್ಟಿ ಬುತ್ತಿ ಜಾತ್ರೆಯನ್ನ ದೇಶಕ್ಕೆ ಸಮರ್ಪಿಸ್ತೀವಿ ಅಂತ ಜಿಡಗ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಹೇಳಿದ್ದಾರೆ. ಮೂಗಳಕೋಡ ಪಟ್ಟಣದಲ್ಲಿ ನಡೆದ ರೊಟ್ಟಿ ಬುತ್ತಿ ಜಾತ್ರೆ ಕಾರ್ಯಕ್ರಮವನ್ನ ರೊಟ್ಟಿ ಬುತ್ತಿ ಪೂಜೆ ಮಾಡುವ ಮುಖೇನ ಚಾಲನೆ ನೀಡಿ ಮಾತನಾಡಿದರು. ಒಂದೇ ಧರ್ಮದವರಿಲ್ಲ, ಒಂದೇ ಜಾತಿಯವರಿಲ್ಲ, ಒಂದೇ ಕುಲಕ್ಕೆ ಸೀಮಿತ ಆದಂತವರಿಲ್ಲ. ಇವತ್ತು ಬಂಜಾರ ಸಮಾಜದ ಜನ ಇದ್ದಾರೆ, ಇವತ್ತು ದಲಿತ ಸಮಾಜದ ಜನರು ಕೂಡ ಇವತ್ತು ಈ ಸಂದರ್ಭದಲ್ಲಿ ರೊಟ್ಟಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಮನುಷ್ಯನಿಗೆ ಜಾತಿ ಇರಬಹುದು, ಆದ್ರೆ ಭಕ್ತಿಗೆ ಯಾವತ್ತೂ ಕೂಡ ಜಾತಿ ಇಲ್ಲ ಅನ್ನುವಂತ ವಿಚಾರವನ್ನ ಈ ರೊಟ್ಟಿ ಬುತ್ತಿ ಜಾತ್ರೆ ಇವತ್ತು ಸಾಬೀತು ಮಾಡಿರುವಂತದ್ದು. ಹೀಗಾಗಿ ಈ ಮೂಗಳಕೋಡ ಪಟ್ಟಣದ ಎಲ್ಲಾ ಸಮಾಜದವರು, ಎಲ್ಲಾ ಧರ್ಮದವರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ರೊಟ್ಟಿಯನ್ನ ಗುರುಗಳಿಗೆ, ದೇಶಕ್ಕೆ ಸಮರ್ಪಣೆ ಮಾಡಲಿಕ್ಕೆ ನೀವೇನು ಅತ್ಯಂತ ಭಕ್ತಿಯಿಂದ ಬಂದಿದ್ದೀರಿ. ನಿನ್ನೆ ನಾನು ಆಶೀರ್ವಚನದಲ್ಲಿ ಒಂದು ಮಾತನ್ನ ಹೇಳಿದೆ. ರೊಟ್ಟಿ ಬುತ್ತಿಯನ್ನ ತಂದಂತ ಭಕ್ತರು ಗಂಟೆ ಕಟ್ಟಿಕೊಂಡು ಬುಟ್ಟಿಯಲ್ಲಿ ರೊಟ್ಟಿಯನ್ನು ಇಟ್ಟುಕೊಂಡು ಗುರುಗಳಿಗೆ, ದೇಶಕ್ಕೆ ಸಮರ್ಪಣೆ ಮಾಡುವಂತಹ ಭಕ್ತರು ನೀವು ತಂದು ಮಹಾಮಠಕ್ಕೆ ಆ ಬುಟ್ಟಿ ಒಳಗಿರುವಂತಹ ರೊಟ್ಟಿಯನ್ನ ಗುರುಪಾದಕ್ಕೆ ಸಮರ್ಪಣೆ ಮಾಡಬೇಕು. ಯಲಾಲಿಂಗ ಪ್ರಭುಗಳ ಹತ್ರ ಇರುವಂತ ಪುಣ್ಯದ ಗಂಟನ್ನ ಬುತ್ತಿ ಕಟ್ಟಿಕೊಂಡು ಮನೆಗೆ ಹೋಗ್ಬೇಕು ಅನ್ನುವಂತ ಮಾತನ್ನ ನೀವೆಲ್ಲರೂ ಇವತ್ತು ಪುಣ್ಯದ ಗಂಟನ್ನ ಹತ್ಕೊಂಡು ಮನೆಗೆ ಹೋಗ್ತಕ್ಕಂತ ಒಂದು ಸುವರ್ಣ ಅವಕಾಶ ಶ್ರೀಮಠದ ಭಕ್ತರಿಗೆ ಸೇರಿರುವಂತದ್ದು. ಸಿದ್ದರಾಮಗೌಡ ಪಾಟೀಲ್, ಎಜೆ ನ್ಯೂಸ್, ರಾಯಬಾಗ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.